ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕೆಸೆಟ್ನ ಅಂತಿಮ ಫಲಿತಾಂಶ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕುರಿತು ಅಲ್ಲಿನ ಅಧಿಕಾರಿಗಳನ್ನು ಸಂಪರ್ಕಿಸಿ ಕೇಳಿದಾಗ ಅವರು ಕೊಟ್ಟಂತಹ ಮಾಹಿತಿ ಅಂತಂದರೆ, ಇವಾಗ ಸದ್ಯ ಬಿಟ್ಟಿರುವಂತಹ ಫಲಿತಾಂಶವೇ ಆಲ್ಮೋಸ್ಟ್ ಅಂತಿಮವಾಗಲಿದೆ. ಜೊತೆಗೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕುರಿತು ಸದ್ಯದಲ್ಲೇ ನಾವು ಒಂದು ನೋಟಿಫಿಕೇಷನನ್ನು ಹೊರಡಿಸ್ತೀವಿ. ಜೊತೆಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ KA ಆಫೀಸ್ಗೆ ಬರಬೇಕಾಗ್ತದೆ ಅಂಥೇಳಿ ಅಲ್ಲಿರುವಂತಹ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆಲ್ಮೋಸ್ಟ್ ಈ ವಾರದ ಅಂತಿಮ ಹೊತ್ತಿಗೆ ಒಂದು ನೋಟಿಸನ್ನು ಹೊರಡಿಸುವಂತಹ ಸಾಧ್ಯತೆ ಇದೆ. ಅಲ್ಲಿ ಅಧಿಕಾರಿಗಳು ನಮಗೆ ಕೊಟ್ಟಂತಹ ಮಾಹಿತಿಯನ್ನು ಏನು ಹೇಳಿದ್ದಾರೆ ಅಂತೇಳಿ ಕೇಳೋಣ ಬನ್ನಿ ಸ್ನೇಹಿತರೆ. ಹಲೋ, ನಮಸ್ತೆ ಹೇಳಿ. ಸರ್, ಇದು ಕೆಸೆಟ್ದು ರಿಸಲ್ಟ್ ಬಿಟ್ಟಿದ್ದೀರಲ್ಲ, ಹಾಂ, ಅದು ಫೈನಲ್ ರಿಸಲ್ಟ್ ಯಾವಾಗ ಬರ್ಬೋದು ಸರ್ ಇನ್ನು? ಕೆಸೆಟ್ದಾ? ಹಾಂ ಸರ್, ಕರ್ನಾಟಕ ಉಪನ್ಯಾಸಕರ ನೇಮಕಾತಿ ಇತ್ತು ಸರ್. ರಿಸಲ್ಟ್ ಪ್ರಾಬ್ಲಿ ಈ ವೀಕ್ ಇಲ್ಲ ನೆಕ್ಸ್ಟ್ ವೀಕಲ್ಲಿ ಕರೀತಾರೆ ಸರ್. ಅದೇ ಫೈನಲ್ ಆಲ್ಮೋಸ್ಟ್ ಆಲ್. ಇನ್ನೇನು ಅದೇ ಫೈನಲ್ಲ ಸರ್? ಅದೇ ಫೈನಲು. ನೀವು ವೆರಿಫಿಕೇಶನ್ ಕರೀತಾರೆ ಅಷ್ಟೇ. ಇನ್ನು ಅಂದ್ರೆ ಡಾಕ್ಯುಮೆಂಟ್ಸ್ನ ನಾವೇ ಕಳಿಸ್ಬೇಕಾ ಸರ್, ಅಥವಾ ನೀವು ಅದು ಆನ್ಲೈನ್? ಇಲ್ಲ, ಕಳ್ಸೋ ಆಗಿಲ್ಲ. ಹಾಂ ಸರ್. ಅದು ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. Okay, sir. ಕಳ್ಸೋಂಗಿದ್ರೆ ಹೇಳ್ತಾರೆ. ಮೋಸ್ಟ್ ಪ್ರಾಬ್ಲಿ ಕಳ್ಸೋಂಗಿಲ್ಲ. ಆ್ಯಕ್ಚುಲಿ ನೀವೇ ಬರಬೇಕಾಗುತ್ತೆ ವೆರಿಫಿಕೇಶನ್ಗೆ. ಹೌದಾ ಸರ್? ಅದನ್ನ ಇನ್ಸ್ಟ್ರಕ್ಷನ್ಸ್ ಮೋಸ್ಟ್ಲಿ ಈ ವಾರದಲ್ಲಿ ಕೊಡ್ಬೋದು ಅಂದ್ಕೊತೀನಿ. ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ನೇಹಿತರೆ, ಇದು ಅಲ್ಲಿರುವಂತಹ ಅಧಿಕಾರಿಗಳು ಕೊಟ್ಟಂತಹ ಒಂದು ಮಾಹಿತಿ ಆಗ್ತದೆ. ನೋಡೋಣ. ಆಲ್ಮೋಸ್ಟ್ ಈ ವೀಕಲ್ಲಿ ಬರುವಂತಹ ಸಾಧ್ಯತೆಗಳು ತುಂಬಾ ಇದೆ. ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.